ಇನ್ನು ನೀಟ್ ಪರೀಕ್ಷೆ ಬರೆಯಲು ಆಗದ ವಿದ್ಯಾರ್ಥಿನಿಯರು ಯಾವುದೇ ಟ್ರಾಫಿಕ್ ಸಮಸ್ಯೆ ಹಾಗೂ ಕಾಂಗ್ರೆಸ್ನ ಕಾರ್ಯಕ್ರಮದಿಂದ ನೀಟ್ ಪರೀಕ್ಷೆ ಮಿಸ್ ಮಾಡಿಕೊಂಡಿಲ್ಲ. ಕಾಂಗ್ರೆಸ್ನ ಕಾರಣದಿಂದ ಮಿಸ್ ಆಗಿದೆ ಅಂತ ಹೇಳುವ ಬಿಜೆಪಿ ಮುಖಂಡರು ಫೂಲ್ಸ್. ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಷರಶಃ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಮುಖಂಡರು ಫೂಲ್ ಎಂದಿದ್ದಾರೆ. ನೀಟ್ ಪರೀಕ್ಷೆ ರದ್ದಾಗಿ ಲಕ್ಷಾಂತರ ಮಕ್ಕಳ ಜೀವನ ಬೀದಿಗೆ ತಂದರು. ಆದರೆ ಅವರು ನಮ್ಮ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಮಾನ ಮರ್ಯಾದೆ ಇಲ್ಲವೇ ಇಲ್ಲ. ಬಿಜೆಪಿ ಮುಖಂಡರು ಫೂಲ್ಸ್ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಅಲ್ಲದೆ ನಮ್ಮ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಎಂಬುದನ್ನು ಒತ್ತಿ ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನೋಡಿ, ದಿಸ್ ಈಸ್ ಡೆಫಿನೆಟ್ಲಿ ಕ್ರಾಪ್ ರೇಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಇಂಪ್ರೂವೈಸ್ ಮಾಡಿದೀವಿ. ಆಮೇಲೆ ನಾವು ಸರ್ಕಾರ ಬಂದ ಮೇಲೆ ಎಲ್ಲಾ DC ಇಟ್ಕೊಂಡು ಎಲ್ಲಾ ಸೇರಿ ನಾವು ವಾರ್ನಿಂಗ್ ಕೊಟ್ಟ ಮೇಲೆನೆ ದಿಸ್ ಸಿಸ್ಟಮ್ ಹ್ಯಾಸ್ ಇಂಪ್ರೂವ್ಡ್. ಇಲ್ಲ ಅಂದ್ರೆ ದಿಸ್ ಸಿಸ್ಟಮ್ ವಾಸ್ ವರ್ಕಿಂಗ್ ದಿಸ್ ಸಿಸ್ಟಮ್ ವಾಸ್ ವರ್ಕಿಂಗ್ ಇನ್ ಫೇವರ್ ಆಫ್ ಇನ್ಶೂರೆನ್ಸ್ ಕಂಪನೀಸ್. We made it ensure that it is working neutrally and not telling that department should work in the interest of favoring the farmers. It should be neutral. Any insurance policy works on neutrality, not in favoring anybody. Neutral ಆಗಿರೋದಕ್ಕೆ ಈ ರೀತಿ ಆಗಿದೆ. ಯು ಸಿ, ನೀವು ಲಾಸ್ಟ್ ಟೈಮ್ ಜಾಸ್ತಿ ಆಗಿದೆ, ಈ ಸರಿ ಕಮ್ಮಿ ಆಗಿದೆ ಅಂತ ನೀವು ಹೆಂಗೆ ಅರ್ಗ್ಯೂ ಮಾಡೋಕ್ಕಾಗುತ್ತೆ? ಲಾಸ್ಟ್ ಕೇಳಿ, ದಿಸ್ ಈಸ್ ಸೈಂಟಿಫಿಕ್. ಈಗ ಲಾಸ್ಟ್ ಟೈಮ್ ಅದಕ್ಕೆ ಮುಂಚೆ ಭಾಳ ಆಗಿತ್ತು ಬಿಜೆಪಿ ಗೌರ್ಮೆಂಟ್ ಇದ್ದಾಗ. ಎಷ್ಟು ಬಂತು ಕೇಳಲ್ಲ ನೀವು. ಅವಾಗ ನಾವು ಮಾಡೋರಿಗೆ ಮ್ಯಾಲ್ ಬೀಳ್ತೀರಿ ನೀವು. ಯಾವುದಕ್ಕೆ? ಯಾರು ಹೇಳಿದ್ದು? ಯಾರು ಬಿಜೆಪಿ ಅವ್ರು? ಯಾರು? ಐ ವಾಂಟ್ ಟು ಸೇ, ಅವ್ರ ಹೆಸರು ಗೊತ್ತಾಗ್ಬೇಕು ನಮಗೆ. ಹೂ ಇಸ್ ದಿಸ್ ಫೂಲ್? Who is this fool who is talking like that? I am using a strong word because he seems to be a fool. I am telling you because ಇಡೀ ದೇಶದಲ್ಲಿ 23 ಲಕ್ಷ ಮಕ್ಕಳಿಗೆ ಮೋಸ ಮಾಡಿರ್ತಕ್ಕಂಥ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಾಚಿಕೆ ಬರಬೇಕು ಅವ್ರಿಗೆ. ನಾಚಿಕೆ ಬರಬೇಕು ಅವ್ರಿಗೆ. ಏನಾದ್ರು ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಈ ದೇಶದಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ ನಿಮಗೆ? ಎಕ್ಸಾಮ್ ಬರೆಯೋಕ್ಕೆ ಪಾಪ 2 ಸರಿ 3 ಸರಿ ಡ್ರಾಪ್ ತಗೊಂಡು ಎಕ್ಸಾಮ್ ಬರೆದಿದ್ದಾರೆ. ಅವ್ರನ್ನ ಪೇಪರ್ ಲೀಕ್ ಮಾಡಿ ಮಾನ ಮರ್ಯಾದೆ ಇಲ್ಲದೆ ಈಗ ಅವ್ರಿಗೆ ಹೇಳಕ್ಕೆ ನೈತಿಕ ಹಕ್ಕಿದೆಯಾ ಅವ್ರಿಗೆ? He seems to be a fool because you see why it has happened. Re-exam ಆಗಿದೆ because they failed. And why did they bring the army there to show? You see, ಅವರೆಲ್ಲ ಏನು ನಾಟಕ ಮಾಡಿದ್ರು ಜನರಿಗೆ ಗೊತ್ತಾಗಿದೆ. ಈ ಎಕ್ಸಾಮ್ ನಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಈ ಎಕ್ಸಾಮ್, ನೀಟ್ ಎಕ್ಸಾಮ್ ಈಸ್ ಲಾಸ್ಟ್ 5 years ಇಂದ ಅಕ್ರಮ ನಡೀತಾ ಇದೆ. ಕಳೆದ 5 ವರ್ಷದಿಂದ ನಾನು ಪ್ರತಿ ವರ್ಷನೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ. ಪ್ರತಿ ಸರಿ ಗೊಂದಲ, ಪ್ರತಿ ಸರಿ ಮಕ್ಕಳಿಗೆ ತೊಂದರೆ. 5 ವರ್ಷದಿಂದ ಇದು ಸರಿ ಮಾಡೋಕ್ಕಾಗದೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮನಮರ್ಯಾದೆ ಇದೆಯಾ ಅವ್ರಿಗೆ? ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಾಗ ಯೋಗ್ಯತೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಜನರು ಸಂಪೂರ್ಣ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಆರ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಇವ್ರ ಮೇಲೆ ದಟ್ ಮೀನ್ಸ್ ಟು ಸೇ the administration has collapsed. Government of India administration has totally collapsed. That's why they are bringing army to bring trust in the system. ನಾಚಿಕೆ ಆಗ್ಬೇಕು ಅವರಿಗೆ. ಆಮೇಲೆ ಇವ್ರು ನೋಡಿ, ಇವ್ರದ್ದು ಅಡಾಸಿಟಿ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು 3 ಮಕ್ಕಳು ಮಿಸ್ ಆಗಿದೆ ಎಕ್ಸಾಮ್. 3 ಮಕ್ಕಳಲ್ಲಿ ಒಂದು ಮಗು ಕಳೆದ ವರ್ಷದ್ದು ಹಾಲ್ ಟಿಕೆಟ್ ತಂದಿದೆ ಪಾಪ, ಅದೊಂದು ಮಿಸ್ ಆಗಿ. ಇನ್ನೊಂದು ಮಗು ಬೇರೆ ರೋಡಿಂದ ಬಂದಿದ್ದಕ್ಕೇನು ಸಂಬಂಧ ಇಲ್ಲ. ಇನ್ನೊಂದು ಮಗು ಈ ಕಡೆ ಹೋಗುವಾಗ ಇದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದಲ್ದೇನೆ ನೋಡಿ, ಅದಲ್ದೇನೆ ಇವತ್ತು 11ರಿಂದ ಅವ್ರಿಗೆ ವೈಟಿಂಗ್ ಇತ್ತು. ಅದು ಯಾಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಇವ್ರು ನೋಡಿ, ಲುಕ್ ಎಟ್ ದ ಅಡಾಸಿಟಿ. ವೇರ್ ವಾಸ್ ದಿಸ್ ಫೂಲ್? ಡಿಡ್ ಯು ರಿಯಾಕ್ಟ್? ಈ ದೇಶದ 23 ಲಕ್ಷ ಮಕ್ಕಳು ಇವತ್ತು ಎಕ್ಸಾಮ್ ಮಿಸ್ ಮಾಡಿ 12ಕ್ಕಿಂತ ಜಾಸ್ತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ನ ಇವನು? ದಿಸ್ ಫೆಲೋ ಟಾಕ್ಡ್ ಆನ್ ದಟ್ ಒಕೇಶನ್. ಹೇಳಿದ್ನ ಇವನು ಆಸ್ ಎನ್ MP ಪಾರ್ಲಿಮೆಂಟ್ ಹೇಳ್ದ ಏನಾದ್ರು ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ ಈಗ? ಹೇಳಕ್ಕೆ ಹೇಳಬೇಕಾಗಿತ್ತು
ಅವಾಗ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ಬೇಕು, ಅದು ಹೇಳಿ ನಾವು. ಸರಿ, ಅಕ್ರಮ 5 ವರ್ಷದಿಂದ ಅಂದ್ರೆ ಏನು ಪ್ರತಿ ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ, ಏನು ರಿಸಲ್ಟ್ ಅಲ್ಲೇ ಗೋಲ್ಮಾಲ್ ಆಗಿದೆಯಾ? ನೋಡಿ, ನಾನು ಪ್ರತಿ ಸರಿ ಒಂದು ಗೊಂದಲ ಆಗಿದೆ. ಒಂದ್ಸರಿ ಗ್ರೇಸ್ ಮಾರ್ಕ್ ಗೊಂದಲ ಮಾಡಿದ್ರು, ಒಂದ್ಸರಿ ನೋಡಿ ಅಲ್ಲಿ ಬೇರೆ ಕಡೆ ದೇರ್ ವಾಸ್ ಎ ಹ್ಯೂಜ್ ಡೌಟ್ ಏನಂದ್ರೆ ಇದು ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಸಮ್ಹೌ ಗವರ್ಮೆಂಟ್, ಆಮೇಲೆ ವಾಟ್ ಇಸ್ ದ ಗವರ್ಮೆಂಟ್ ಡೂಯಿಂಗ್? ಅವ್ರು ಒಬ್ರು ಯಾರಾದ್ರ ಮೇಲೆ ಆಕ್ಷನ್ ತಗೊಂಡಿದಾರ? ಯಾರಾದ್ರೂ ರಿಸೈನ್ ಮಾಡಿದಾರ? ಯಾವ್ದು ಮಂತ್ರಿ ಹೋಗ್ಲಿ, ಒಬ್ಬ ಆಫೀಸರ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಹೇಳಿ ನೀವು. ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ರಿ? ಮಾನ ಮರ್ಯಾದೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನ ಮಂತ್ರಿಗಳು ನೋಡಿದ್ರೆ ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ತಾರೆ. ಇದು ಪರೀಕ್ಷಾ ಪೇ ಚರ್ಚೆ ಹೇಳಬೇಕು ದೇಶಕ್ಕೆ ಬಂದು, ಇದು ತಪ್ಪಾಗಿದೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ ಅಂತ ಹೇಳಕ್ಕಾಗಲ್ಲ ಇವ್ರಿಗೆ. ಈ ನಮ್ಮ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳಿ ನಾಚಿಕೆ ಆಗ್ಬೇಕು. ಈ ಸಿಮ್ಸ್ ಬೈ ಫೂಲ್. ನೋಡಿ, ಸಮಾವೇಶದಿಂದ ಆಗಿಲ್ಲ, ಒಂದು ಮಗುವಿಂದ ಅಷ್ಟೇ ಇರಲಿದೆ, ಅದನ್ನು ಚೆಕ್ ಮಾಡ್ತಾ ಇದೀವಿ. ನೀವು ಇದು ನೋಡಿ, ಯಾಕೆ ಎಕ್ಸಾಮ್ ಆಯ್ತು ಅಂತ ನೋಡಿ, ಅದೆಲ್ಲ ಬಿಟ್ಟು ಇಂಥ ದೊಡ್ಡ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಸತ್ತು ನಾರ್ತಾ ಇದೆ. ದಟ್ ವಾಸ್ ದ ಬಿಗ್ಗೆಸ್ಟ್ ಶೋ. ಇವರಿಗೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು, ಕ್ಷಮತೆ ಇಲ್ಲದೆ, ಕಾಂಪಿಟೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳಿವೆ. ಚಿತ್ರದುರ್ಗ ಒಂದೇ ಒಂದು